ಸರ್ವೆ ಆಫೀಸಲ್ಲಿ 3 ತಿಂಗಳಿಂದಲೂ ಸರ್ವೆ ಆಫೀಸಲ್ಲಿ ಸರ್ವರ್ ಇಲ್ಲ. ಸರ್ವೆ ಆಫೀಸ್ಗೆ ರೈತರು ಹೋದಾಗ ಏನೋ ಒಂದು ಹೇಳ್ತಾರೆ, ಸರ್ವೆ ಅವರು ಬರಲಿಲ್ಲ ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟು ಏನೋ ಒಂದು ಜವಾಬ್ ಹೇಳಿ ಕಳಿಸ್ತಾರೆ. ಸರ್ವೆ ಅವ್ರನ್ನ ಇಮಿಡಿಯೇಟ್ ಆಗಿ ಅದು ಏನೋ ಆಗ್ಬೇಕು ಮಾಡೋದು. ಎರಡೇ ದಿನ ಇದೆ. ಫುಡ್ ಇನ್ಸ್ಪೆಕ್ಟರ್ ಅಲ್ಲಿ 2 ವರ್ಷದಿಂದ ಫುಡ್ ಇನ್ಸ್ಪೆಕ್ಟರ್ ಇಲ್ಲ. 2 ವರ್ಷದಿಂದ ಫುಡ್ ಇನ್ಸ್ಪೆಕ್ಟರ್ ಇಲ್ಲ. ಯಾರಪ್ಪ ಸಿರಿದಾರರು ಲೇಡೀಸು ಕುಶವಾತಿ ಅಂತ, ಅವರು ಬರ್ತಾ ಇರ್ತಾರೆ, 6 ಗಂಟೆವರೆಗೂ ಡ್ಯೂಟಿ ಮಾಡ್ತಾ ಇರ್ತಾರೆ. ಆಮೇಲೆ 6 ಗಂಟೆ ಮೇಲೆ ಪಾಪ ಹೋಗ್ತಾರೆ. ರೈತರು ನಮ್ಮ ತಾಲೂಕಲ್ಲಿ ಒಟ್ಟು ಟೋಟಲ್ 2200 ಕಾರ್ಡ್ ರದ್ದಾಗಿದೆ. ಬಡವ್ರದ್ದು ಕಿತ್ತಾಕ್ಬಿಟ್ಟಿದ್ದಾರೆ. ಸಾವುಕಾರದ ಕೀಳಿಲ್ಲ, ಬಡವ್ರು ಕಿತ್ತಿದ್ದಾರೆ. ಇದಕ್ಕೋಸ್ಕರ ಫುಡ್ ಇನ್ಸ್ಪೆಕ್ಟರ್ ಅರ್ಜೆಂಟ್ ಆಗಿ ನೇಮಕ ಮಾಡ್ಬೋದು. ಒಂದು ಎರಡನೇದು ಏನು ಅಂದ್ರೆ, ಈ ಪವಿತ್ರ ಅಂತ ಮೇಡಮ್ ತಹಸೀಲ್ದಾರ್ಗೆ ಅರ್ಜಿ ಕೊಟ್ವೆ, ಆಮೇಲೆ DC ಕೊಟ್ವೆ, ಆಮೇಲೆ DC ಇಂದ AC ಗೆ ಬಂತು. AC ಇಂದ ತಹಸೀಲ್ದಾರ್ಗೆ ಹೇಳಿದೆ ನಾನು. ಹೇಳಿದ್ರೆ ಮೋಹಿಕೋಗಿ ಹೇಳಿದೆ ನಾನು, ಸಾರ್ ಬೇರೆ ಬೆಂಚ್ಗೆ ಹಾಕ್ರಿ, ಇವರು ಜಾಸ್ತಿ ರೈತರು ತೊಂದರೆ ಕೊಡ್ತಾವ್ರೆ, ಭಾರಿ ಇದು ಅಂತ ಹೇಳಿದೆ. ತಿಪ್ಪಣ್ಣ ಅಂತವ್ರು ಯಾರು ಇಲ್ಲ, ಸುಮ್ಮನೆ ನೋಡೋಣ ಅಂದ್ರು. ಇವತ್ತವರೆಗೂ ಅವರು ಬೇರೆ ಬೆಂಚ್ಗೆ ಹಾಕ್ಲಿಲ್ಲ, ಕಿರುಕುಳ ಕೊಡ್ತಾ ಇಲ್ಲ. ರೈತರು ಏನೋ ಹೋದ್ರೆ ಏನನ್ನ ಕೇಳಿದ್ರೆ ಏನು ಆನ್ಸರ್ ಹೇಳ್ತಲ್ಲ. ಜನರಿಗೆ ಜಾಸ್ತಿ ತೊಂದರೆ ಕೊಡ್ತಾ ಇದೆ. ಇಷ್ಟು ದುರಾಸೆ P1 P2 ದುರಾಸೆ ಇದು. ಕೆಲವು ಹೋಬಳಿ ಆಗ್ಯಾವೆ, ಕೆಲವು ಹೋಬಳಿ ಆಗ್ಲಿಲ್ಲ. ಅದೊಂದು ಜರೂರಾಗೆ ದುರಾಸೆ ಮಾಡಿಸ್ಬೇಕು.